ಅವತ್ತು ಆ ಬಿಲ್ಡಿಂಗ್ ಏನಿದೆ, ಇವ್ರು ಯಾವಾಗ ನಮ್ಮ ವಕೀಲರು ಹೇಳಿದ್ದಕ್ಕೆ ವಿರುದ್ಧವಾಗಿ ಒಂದು ಅರ್ಜಿ ಹಾಕಿಸ್ತಾರೆ ಹೈಕೋರ್ಟ್ ಅಲ್ಲಿ ಡಿಸಿಷನ್ ಕೊಟ್ಟು, ಇದು JDU ಸಂಬಂಧ ಇಲ್ಲ, ಕಾಂಗ್ರೆಸ್ ಹೋಗ್ಬೇಕು ಅಂತ ತೀರ್ಪನ್ನು. ಅವತ್ತು ನಾನು ಹೇಗೆ ಬೆಳಿಗ್ಗೆ 6 ಗಂಟೆ ಒಳಗೆ ಖಾಲಿ ಮಾಡಬೇಕು ಆಫೀಸ್. ರಮೇಶ್ ಕೂಡ ಇಲ್ಲ, ನಮ್ ಜವರೇಗೌಡ ಇರ್ಬೇಕು. ರಾತ್ರಿ ಎಲ್ಲ ಸಾಮಾನ್ಯ ಇಳಿಸಿ ಆ ತಳಗಡೆ ಆ ಮಾಳ ಇದೆಯಲ್ಲ ಅದನ್ನು ತುಂಬಿ, ಇಲ್ಲಿ ಜವರೇಗೌಡ ನಮ್ಮ ಮನೆ ಹತ್ರ ಹಿಂದಿದ್ದ ಒಬ್ಬ ಹುಡುಗ ಅಧ್ಯಕ್ಷನಾಗಿದ್ದ, ಅಲ್ಲೊಂದಷ್ಟು ಈ ರಮೇಶ್ ಅವನ ಮನೆ ಹತ್ರ ಒಂದು ಗೋಡವನ್ನು ತುಂಬಿ, ಇಲ್ಲಿ ಅದು ಈ ಜಾಗ ಕೊಡಬೇಕಾದ್ರೆ ತಕರಾರು. ಪಾಪ ಹೈಕೋರ್ಟ್ ಜಡ್ಜು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ನಾಗರತ್ನ. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಕೂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ, ಎಲ್ಲಾದ್ರೂ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಆ ಕುರುಬರ ಹೆಣ್ಣುಮಗಳು ಮೇಯರ್, ಭಾರತೀಯ ಜನತಾ ಪಾರ್ಟಿ. ಆ ಹೆಣ್ಮಗಳು ನಮ್ಮ ಜೊತೆ ಇದ್ರು. ಅಣ್ಣ, ನೀವು ನೋವು ಮಾಡ್ಕೋಬೇಡಿ, ಇಂಥ ಒಂದು ಜಾಗ ಇದೆ, ನೀವು ದರ್ಜೆ ಕೊಡಿ, ಇವತ್ತೇ ಮಂಜೂರು ಮಾಡಿ. ಆ ಹೆಣ್ಮಗಳು ಮಂಜೂರು ಮಾಡಿದ್ರೆ ಇವರಿಗೆ ಗೊತ್ತಾಗೋಯ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ. ಹ್ಯಾಕ್ ಕೊಟ್ಟೆ ನೀನು ಅಂತ ಜಾಗನ? ಅವನ ಕಾರ್ಪೊರೇಷನ್ ಕಮಿಷನ್ ಓಡಿ ಮೈಸೂರು ಓಡ್ತಾನೆ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿದ್ದ ಹುಡುಗ, ಅವನಿಗೆ ನಮ್ಮಲ್ಲಿ ಬಂದಿದ್ದಾರೆ, ಅವನು ಹೋಗು ಧರಣ ಕೂತ್ಕೊಳ್ತೀವಿ, ಗೌಡ್ರು ಬರ್ತಾರೆ ಈಗ ಅಂತ ಹೇಳಿದ ಮೇಲೆ ಸಂಜೆ 6 ಗಂಟೆಗೆ ಆರನ್ನು ರಿಲೀಸ್ ಮಾಡಿ ಬಂದೆ. ಒಂದು ಕಲ್ಲಿತ್ತು ದಬ್ಬದು, ಅದರ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ. ಎಂಥ ಸ್ಥಿತಿ ಬಂತು ನನಗೆ. ಇವರನ್ನ ಮುಖ್ಯಮಂತ್ರಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ CM ಮಾಡಿ, ಸೋನಿಯಾ ಗಾಂಧಿ ಮನೆ ಬಗ್ಗೆ ನಾನು ಬೇಡೋ ಕೆಲಸ ಮಾಡಿ, ಇವ್ರನ್ನ ರಾಜಕೀಯವಾಗಿ ನಾನು 12 ಬಡ್ಜೆಟನ್ನು ಇಟ್ಟಿದ್ದೇನೆ. ಹಣಕಾಸಿನ ಮಂತ್ರಿ ಮಾಡಿದ್ರು ಹೆಗ್ಡೆ ಅಲ್ಲ. ಇವತ್ತು ನಮ್ಮ ಈವನ್ ಬೊಮ್ಮಾಯಿ ಸರ್ಕಾರದಲ್ಲೂ ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದ್ದೇನೆ. ನೆನೆಸ್ಕೋಬೇಕು, ನಡೆದು ಬಂದ ದಾರಿ